ಸ್ನೇಹಿತರೆ ನಮಸ್ತೆ. ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು. ಸಾವಯವ ಕೃಷಿಕರು ಅಂತ ನಾನು ಯಾವಾಗಲೂ ಹೇಳ್ಕೊತಾ ಇರ್ತೀನಿ. ಓಕೆ, ನಾನು ಹೇಳಕ್ಕೆ ಹೊರಟಿರೋಂಥದ್ದು ನನ್ನ ಒಂದಿಷ್ಟು ಅನುಭವದ 32 ವರ್ಷ ಅನುಭವದಲ್ಲಿ ಒಂದಿಷ್ಟು ಅಂದರೆ ರೈತರಿಗೆ ತಿಳಿ ಹೇಳೋವಂಥ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಅದರಲ್ಲಿ ಮಲ್ಲಿಗೆನಹಳ್ಳಿ ರಾಘಣ್ಣ ಅಂತ ಹೇಳಿ ತುಂಬ ಒಳ್ಳೆಯ ರೈತರು. ನಾವೇನಾರು ಹೇಳಿರೋದನ್ನ ಪ್ರಾಮಾಣಿಕವಾಗಿ ಪಾಲನೆ ಮಾಡೋವಂಥವ್ರು. ಜೊತೆಗೆ ಭೂಮಿಗೆ ಊಟ ಕೊಡಬೇಕು ಅಂದಾಗ ಹೇಗೆ ಅಂತ ಕೇಳ್ಕೊಂಡಾಗ ಒಂದಿಷ್ಟು ಮಾಹಿತಿಗಳನ್ನ ಅವ್ರಿಗೆ ಕೊಟ್ಟಿದ್ದಾಗಿತ್ತು. ಹಾಗಾಗಿ ಅದನ್ನ ಬಿಡೋದನ್ನು ಅವತ್ತಿಂದ ಇವತ್ತರೆಗೂ ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ಅವರಾಗೆ ವೀಡಿಯೋ ಮಾಡಾಕ್ತಾರೆ ಪ್ರತಿ ವರ್ಷ. ಅದರಲ್ಲಿ ಒಂದಿಷ್ಟು ಮಾಹಿತಿಗಳು ಹೇಳ್ತಾ ಹೋಗ್ತಾರೆ ಅವರು. ನಾನು ಹೀಗೆ ಹಸಿರು ಸೊಪ್ಪುಗಳನ್ನ ಬೆಳೆಸ್ತಾ ಇದ್ದೀನಿ, ಮತ್ತು ನೆಟ್ ಸರ್ಫ್ ಅನ್ನೋ ಒಂದು ಜೈವಿಕ ಔಷಧಿಗಳನ್ನ ಹೊಡಿತೀನಿ. ಜೊತೆಗೆ ಊರ್ಜಾ ಅಂತೇಳಿ ಎಂಪನೆಟ್ನ ಊರ್ಜಾ ಅಂತ ಒಂದು ಪದಾರ್ಥನ ಹೇಗೆ ಬಳಸ್ತೀನಿ ಅದನ್ನೆಲ್ಲ ಅವ್ರು ಪ್ರಾಮಾಣಿಕವಾಗಿ ಹೇಳ್ತಾರೆ. ಯಾವುದೂ ಮುಚ್ಚಿಡಲ್ಲ. ಇದೆಲ್ಲ ನಮ್ಮ ಸಹಜ ತೋಟದಲ್ಲಿ ಬೆಳೆದಿರೋಂಥ ಮಾವಿನ ಗಿಡಗಳು, ಮಿಡಿ ಮಾವಿನ ಗಿಡಗಳು. ಜೊತೆಗೆ ನಾನು ಸಾವಯವ ಕೃಷಿಯಲ್ಲಿ ಬೆಳೆದಂಥ ಈರುಳ್ಳಿ ನೋಡ್ಬೋದು. ಇವರು ತಾಂಡೋಗಿ ನಮ್ಮ ರಾಘು ಅವ್ರ ಮನೇಲಿ ಹಾಕ್ಕೊಂಡು ಅಚ್ಚುಕಟ್ಟ ಜೋಡಿಸಿದ್ದಂಥದ್ದು. ಹೀಗೆ ಅನೇಕ ಪ್ರಯತ್ನಗಳಾಗಿದೆ. ನೋಡಬೇಕು ಮುಂದಿನ ಏನು ಪ್ರಯತ್ನದಲ್ಲಿ ಏನೇನಾಗುತ್ತೆ. ಮುಂದೆ ಬರುವಂಥ ವೀಡಿಯೋ ರಾಘವ್ರದ್ದು 2 ವೀಡಿಯೋ ಮಾಡಿದ್ದಾರೆ ಅವರು. ಅವರ ಒಂದು ಜೋಡಿಸ್ತಾ ಇರೋದು ಬೀಜಗಳನ್ನ, ಮತ್ತೊಂದು ಬೀಜಗಳನ್ನ ಚೆಲ್ತಾ ಇರೋಂಥದ್ದು ಅವ್ರ ಅಡಿಕೆ ತೋಟದಲ್ಲಿ. ಜೊತೆಗೆ ವರ್ಷ ಅವ್ರು ಏನೇನು ಬಳಸ್ತಾರೆ, ರಾಕ್ ಪಾಸ್ಪೇಟ್ ಬಳಸ್ತಾರೆ, ಒಂದಿಷ್ಟು ಪೊಟ್ಯಾಶ್ ಬಳಸ್ತಾರೆ, ಇದೆಲ್ಲ ಇದೆ. ನೋಡಿ ಮುಂದಿನ ವೀಡಿಯೋ. ನಾವು ಮನೆಗೆನಹಳ್ಳಿ ರಘು ಅಂತೇಳಿ, ಭದ್ರಾವತಿ ತಾಲೂಕು. ನಮ್ಮ ಫೋನ್ ನಂಬರು 9686 ಅಲ್ಲ, ನನ್ನ ವಾಟ್ಸಪ್ ನಂಬರು 8088385182. ನಮಗೆ ಈ ಕಳೆದ ನಾವು 5 ವರ್ಷದಿಂದ ಭೂಮಿಗೆ ಆಹಾರ ಕೊಡ್ತಾಯಿದ್ದೀವಿ. ಹೆಂಗೆ ಅಂತಂದರೆ ನೀವು ನೋಡ್ಬೋದು, ಉದ್ದಿನಕಾಳು, ಕಡಲೆಕಾಳು, ಸಾಸಿವೆ, ಇಲ್ಲಿ ರಾಗಿ ಹಾಕಿದ್ದೀನಿ, ಇದರಲ್ಲಿ ಮಿಕ್ಸ್ ಆಗಿದೆ, ಶೇಂಗಾ, ಹೆಸರು, ಹುರುಳಿಕಾಳು, ಅಲಸಂದೆ ಕಾಳು, ಈ ಥರ ಒಂದು 10 ಥರ ಕಾಳುಗಳನ್ನು ನಾವು ಒಂದು ಎಕರೆಗೆ ಒಂದು 20 kg ಕಾಳುಗಳು ಮಾಡಿ ಈ ಥರ ಮಿಕ್ಸ್ ಮಾಡ್ತೀವಿ. ಎಲ್ಲ ಹಾಕಪ್ಪ ಎಲ್ಲ ಅಷ್ಟು ಸುರಿ. ಈ ಥರ ಮಿಕ್ಸ್ ಮಾಡಿ ಎಕರೆಗೆ ಒಂದು 20 kg ಕಾಳು ಹಾಕಿ ನಾವು ಭೂಮಿಗೆ ಆಹಾರ ಕೊಡ್ತೀವಿ. ಕೆಲವ್ರು ಏನು ಮಾಡ್ತಾರೆ, ನಾವು ತೋಟಕ್ಕೆ ಆಹಾರ ಕೊಟ್ಟಿವಿ, ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿದ್ವಿ, ಬೆಳೆಗೆ ಗೊಬ್ಬರ ಹಾಕಿದ್ವಿ, ಅದಕ್ಕೆ ಮಣ್ಣು ಹಾಕಿದ್ವಿ ಅಂತಾರೆ. ನಾವು ಯಾವುದಕ್ಕೂ ಹಾಕಬಾರ್ದು, ಭೂಮಿಗೆ ಆಹಾರ ಕೊಡಬೇಕು ಅಂಥೇಳಿ ನಮಗೆ ಕಳೆದ ಈಶ್ವರ್ ತೀರ್ಥ ಅಂತೇಳಿ ಕೂಡ್ಲಿಗೆರೆಯವರು, ನಮ್ಮ ಗುರುಗಳಂತಲೇ ಕರಿತೀವಿ ನಾವು ಅವರಿಗೆ. ಹೇಳ್ಕೊಟ್ಟಿದ್ರು ನಮಗೆ ಅವರು. ಈ ಥರ ಭೂಮಿಗೆ ಎರಚೋದ್ರಿಂದ ನಿಮಗೆ ಒಂದು ಎಕರೆ ಜಮೀನಲ್ಲಿ ನಿಮಗೆ 36 ಥರದ ಗಿಡಗಳು ಇರ್ಬೇಕಂತೆ. ಯಾವುದೇ ಥರ ಗಿಡ ಆಗಿರಲಿ, ಅದಿತ್ತು ಅಂದರೆ ನಮಗೆ ಈ ಥರ ಯಾವುದೋ ಧಾನ್ಯಗಳು ಹಾಕೋದು ಬೇಕಾಗಲ್ಲ. ಅದಕ್ಕೋಸ್ಕರ ಹೇಳೋದು ಅವರು, ನಮ್ಮ ಗುರುಗಳು, ಎಲ್ಲ ಗಿಡಗಳು ಹಾಕಿ, ಎಲ್ಲ ಕಾಳುಗಳು ಹಾಕಿ ಧಾನ್ಯಗಳು ಬೆಳೆಸಿ, ನಿಮಗೆ ಹಕ್ಕಿ ಪಕ್ಷಿಗಳು ಬರ್ಬೇಕು ತೋಟದಲ್ಲಿ. ಅದರಿಂದ ಪರಾಗಸ್ಪರ್ಶ ಆಗುತ್ತೆ, ಜೇನುಳ ಈ ಥರ ಎಲ್ಲ ಬರುತ್ತೆ. ಸುಮಾರು ನಾವು ಈಗ 5 ವರ್ಷದಿಂದ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ನೆಟ್ ಸರ್ಫನ್ನು ನಾವು ಇವತ್ತಿಗೂ ಬಿಟ್ಟಿಲ್ಲ. ನೆಟ್ ಸರ್ಫನ್ನು ಸಹ ಯೂಸ್ ಮಾಡ್ತಾಯಿದ್ದೀವಿ. ಒಳ್ಳೆ ರಿಸಲ್ಟ್ ಇದೆ. ನೆಲಕ್ಕೆ ಸ್ಟೆಮ್ರಿಚ್ಚು, ಸೇತು, NPK ಎಲ್ಲ ಕೊಡ್ತೀವಿ. ಸ್ಪ್ರೇ ಸ್ಟೆಮ್ರಿಚ್ಚು, ರ್ಯಾಪಪ್ಪು, ಇಂಟ್ಯಾಕ್ಟು, ಗಮ್ ಹಾಕಿ ಸ್ಪ್ರೇ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಭೂಮಿಯಲ್ಲಿ ಆಹಾರ ಉತ್ಪತ್ತಿ ಆಗುತ್ತೆ. ಅದನ್ನು ಗಿಡಗಳು ಆಹಾರ ರೂಪದಲ್ಲಿ ಉಪಯೋಗಿಸ್ಕೊಂಡು ಹಸಿರೆಲೆ ಗೊಬ್ಬರ ಆಗುತ್ತೆ. ಅದು ಜೀರ್ಣಕ್ರಿಯೆ ಮಾಡ್ಕೊಂಡು ಎರೆಹುಳು, ಇನ್ನೊಂದು ಥರ ಹುಳಗಳೆಲ್ಲ ತಿಂದು ಕೊಳೆತು ಗೊಬ್ಬರ ಆಗಿ ಅಡಿಕೆ ಗಿಡಕ್ಕೆ ಅವು ಗೊಬ್ಬರ ಕೊಡ್ತವೆ. ನಾವು ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡಬಾರ್ದು ಯಾವತ್ತೂ. ಈ ರೀತಿ ಮಾಡಿ ನಾವು ಇದು ಮಾಡೋದ್ರಿಂದ ನಮಗೆ ಭೂಮಿ ಈ ವರ್ಷ ಸುಮಾರು ಅಡಿಕೆ ಒಂದು 5 ಎಕರೆಗೆ ನಮ್ಮದು ಒಂದು 10 ಕ್ವಿಂಟಲ್ ಅಡಿಕೆ ಈ ವರ್ಷ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸರ್. ನಮಸ್ತೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಭದ್ರಾವತಿ ತಾಲೂಕು ರಘು ಅಂತೇಳಿ. ನಾವು ಸುಮಾರು ಒಂದು 4-5 ವರ್ಷದಿಂದ ಸಾವಯವ ಗೊಬ್ಬರ, ಸಾವಯವ ಭೂಮಿಗೆ ಆಹಾರ ಕೊಡೋ ಪದ್ಧತಿ ಈ ಥರ ಮಾಡ್ತಾಯಿದ್ವಿ. ನೀವು ನೋಡ್ಬೋದು, ಅಲ್ಲಿ ಬಾಳೆ ಗಿಡ ಕಾಣುತ್ತೆ ನಿಮಗೆ, ಪೇರ್ಲೆ ಗಿಡ, ಮಾವಿ ಮರ, ಸಪೋಟೊ, ಈ ರೀತಿ ಜಾಯಿಕಾಯಿ, ಲವಂಗ ಗಿಡಗಳು, ಈ ರೀತಿ ತುಂಬ ಎಲ್ಲದೂ ಬೆಳೆಸಿದ್ದೀವಿ. ತೋಟ ಅಂದರೆ ಎಲ್ಲದೂ ಇರಬೇಕು. ನಿಮಗೆ ಕಾಣುತ್ತೆ, ಇಲ್ಲಿ ಮಾವಿನ ಗಿಡ, ಪಪ್ಪಾಯ ಗಿಡ ಎಲ್ಲ ಕಾಣುತ್ತೆ. ಈ ರೀತಿ ಎಲ್ಲದೂ ಹಣ್ಣಿನ ಗಿಡಗಳು ಇರಬೇಕು. ಯಾಕೆಂದರೆ ಹಕ್ಕಿ ಪಕ್ಷಿಗಳು ಬರಬೇಕು ಭೂಮಿಯಲ್ಲಿ. ಕೆಲವೊಂದು ಸುಮಾರು ಸತಿ ವೀಡಿಯೋ ಮಾಡಾಕಿದ್ದೆ ನಿಮಗೆ, ಕೆಲವೊಂದು ಎಷ್ಟೊಂದು ಹಾಕಿನ ಮಾಹಿತಿ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ಥರ ಕಾಳುಗಳನ್ನು ನಾವೆಲ್ಲದೂ ಕಾಳುಗಳು ಮಿಕ್ಸ್ ಮಾಡಿದ್ದೀವಿ.
ಹೆಸರು ಕಾಳು, ಉದ್ದಿನ ಕಾಳು, ಅಲಸಂದಿ ಕಾಳು, ರಾಗಿ, ಸಾಸಿವೆ, ಕೊತ್ತಂಬರಿ, ಪ್ರತಿಯೊಂದು ಶೇಂಗಾ ಬೀಜ, ಕಡಲೆ ಗಿಡ, ಕಡಲೆಕಾಳು, ಈ ಥರ ಪ್ರತಿಯೊಂದು ವೀಡಿಯೋ ಮಾಡಿ ನಾವು ಭೂಮಿಗೆ ಆಹಾರ ಕೊಡಬೇಕು ಅಂತೇಳಿ ಕಳೆದ ನಮ್ಮ ಈಶ್ವರ್ ಸರ್ ಹೇಳ್ತಾನೆ ಇದ್ದರು. ಪ್ರತಿ ನಮಗೆ ನಾವು ಗುರುಗಳಂತ ಕರಿತೀವಿ ಅವರಿಗೆ, ಕೂಡ್ಲಿಗೆರೆ ಈಶ್ವರ್ ತೀರ್ಥ ಅಂತೇಳಿ. ಅವರು ಊರ್ಜ ಅನ್ನೋದೊಂದು ನಮಗೆ ಇದು ಕೊಟ್ಟರು. ಒಂದು ಎಕರೆಗೆ ಒಂದು 5,000 ರೂಪಾಯಿ ಖರ್ಚು ಬರುತ್ತೆ. ಅಡಿಕೆ ಗಿಡಕ್ಕೆ ಬುಡಕ್ಕೆ ಹಾಕ್ರಿ ಅದನ್ನು ಅಂತಂದರು. ಯಾಕೆ ಸರ್ ಅಂತಂದೆ, ನಿಮಗೆ ಹರಳುದ್ರೋದು, ಆಮೇಲೆ ಭೂಮಿ ತೇವಾಂಶ ಒಣಗೋದು ಅದು ಆಗೋಲ್ಲ, ಚೆನ್ನಾಗಿರುತ್ತೆ ನಿಮಗೆ ಅಂತ ಅಂದರು. ಆಯ್ತು ಸರ್ ಅಂತ ಹಾಕಿದೆ. ಏನಿದೆ ಅದರಲ್ಲಿ ಅಂದಾಗ ನಮಗೆ ಹೊಂದಾಡ್ಕೊ ಹೋದ್ರದು ಎಲ್ಲ ಹೇಳಿದ್ರು ಅವರು. ಭೂಮಿ ತೇವಾಂಶ ಇರುತ್ತೆ, ಒಣಗಕ್ಕೆ ಬಿಡಲ್ಲ. ಏನು ಜಿಂಕು, ಬೋರಾನು, ಮ್ಯಾಗ್ನೀಷಿಯಮ್ ಈ ಥರ ಹೇಳ್ತೀವಲ್ಲ ನಾವು, ಅದೆಲ್ಲ ಇರುತ್ತೆ ಅದರಲ್ಲಿ. ಇಂಗಾಲದ ಸಾವಯವ ಇಂಗಾಲ ಇರುತ್ತೆ ಮೇಯ್ನಾಗಿ, ಅದರಿಂದ ಅದು ಆ ಥರ ಉಪಯೋಗ ಆಗುತ್ತೆ ಅಂತ ಹೇಳಿದರು. ನೋಡಿರಿ, ಈ ಥರ ನಾವು ತೋಟದಲ್ಲಿ ಕಾಳುಗಳೆಲ್ಲ ಹಾಕ್ತಾಯಿದ್ದೀವಿ. ಭೂಮಿಗೆ ಆಹಾರ ಕೊಡಬೇಕು ಅಂತ ಹೇಳಿದರು ಅಂತ ಹೇಳಿದ್ನಲ್ಲ ನಿಮಗೆ. ನಾನು ಅದೇ ರೀತಿ ನಾನು ಭೂಮಿಗೆ ಈ ಅಭಿಷೇಕ ಅಂತೀವಿ ನಾವು, ಏನು ಶಿವರಾತ್ರಿ ಈ ಥರ ಅಭಿಷೇಕ ಅಂತೀವಿ ನಾವು. ಹಾಲು, ತುಪ್ಪ, ಮೊಸರು, ಅನ್ನ ಎಲ್ಲ ಮಿಕ್ಸ್ ಮಾಡಿ ನಾವು ಭೂಮಿಗೆ ಏರಿಸ್ತೀವಿ ವರ್ಷದಲ್ಲಿ 1-2 ಸತಿ. ನೀವು ಯಾರೇ ಬಂದರೂ ತೋಟ ನೋಡ್ಬೋದು. ನಮ್ಮ ಫೋನ್ ನಂಬರು 8088385182. ಪ್ರತಿಯೊಂದು ನೀವು ನಾವು ಕೆಲವು ವೀಡಿಯೋಗಳು ಹಾಕೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಗಿಡಗಳು ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ನಮ್ಮದು ಒಂದು 5.5-6 ಎಕರೆಗೆ 10 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಅಡಿಕೆ ಈ ವರ್ಷ. ನೀವು ಯಾರೇ ಬಂದರೂ ತೋಟ ನೋಡ್ಬೋದು, ಯಾರಿಗಾರು ಕೇಳ್ಬೋದು. ನಾವು ನಮ್ಮದು ಮನಿಗೇನಹಳ್ಳಿ, ಮಧುರಾಜ್ ತಾಲೂಕು. ಈ ರೀತಿ ಇರೋದ್ರಿಂದ ನಾನು ಹೆಚ್ಚಿನ ಮಾಹಿತಿಗೆ ಬೇಕಾದ್ರೆ ಫೋನ್ ಮಾಡಿರಿ, ವಿಚಾರ ತಿಳಿಸ್ತೀನಿ. ನಮಸ್ತೆ ಸರ್, ಥ್ಯಾಂಕ್ ಯು.